ರಾಷ್ಟ್ರದ ಹಿರಿಯ ನಾಯಕರು ಮಾಜಿ ಉಪ ಪ್ರಧಾನಿಗೆ ಭಾರತ ರತ್ನ ನೀಡಿರುವುದು ಅತ್ಯಂತ ಶ್ರೇಷ್ಠ ಗೌರವ. ಅಡ್ವಾಣಿ ಅವರಿಗೆ ಪ್ರಶಸ್ತಿ ಸಿಕ್ಕಿರೋದು ಬಹಳ ಸಂತೋಷ ತಂದಿದೆ. ಅವರನ್ನು ಬಹಳ ಹತ್ತಿರದಿಂದ ನೋಡಿದ್ದೇನೆ ಎಂದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿಯನ್ನು ಪ್ರಬಲ ಪ್ರತಿಪಕ್ಷವಾಗಿ ರೂಪಿಸಲು ಅವರ ಪಾತ್ರ ಬಹಳ ದೊಡ್ಡದು. ರಾಮ ಮಂದಿರದ ಕನಸು ಹೊತ್ತು ರಥಯಾತ್ರೆ ಮಾಡಿದ್ರು, ದೇಶಾದ್ಯಂತ ಹೋರಾಟ ಮಾಡಿದ್ರು. ನನಗೆ ಬಹಳ ನೆನಪಿದೆ, ರಥಯಾತ್ರೆ ಹುಬ್ಬಳ್ಳಿಗೆ ಬಂದಾಗ ಇಲ್ಲಿ ಬೃಹತ್ ಸಭೆ ಇತ್ತು. ಆ ಸಭೆಯನ್ನು ನಾನೇ ನಿರ್ವಹಣೆ ಮಾಡಿದ್ದೆ, ನಾನೇ ನಿರೂಪಣೆ ಮಾಡಿದ್ದೆ. ಅವತ್ತು ನನಗೆ ಅವರು ಶಭಾಸ್ ಗಿರಿ ಕೊಟ್ಟಿದ್ರು. ಪಕ್ಷಕ್ಕಾಗಿ ಅನೇಕ ಸಮಯ ಕೊಟ್ಟಿದ್ರು. ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಾಗ ನನಗೆ ಸ್ಪೀಕರ್ ಹುದ್ದೆ ನೀಡಲು ತೀರ್ಮಾನವಾಗಿತ್ತು. ಆಗ ನಾನು ರಿಜೆಕ್ಟ್ ಮಾಡಿದ್ದೆ. ಸ್ಪೀಕರ್ ಆದರೆ ರಾಜಕೀಯ ಚಟುವಟಿಕೆ ಹಿಂದೆ ಸರಿಬೇಕಾಗುತ್ತದೆ ಅಂತ ನಾನು ಹಿಂದೇಟು ಹಾಕಿದ್ದೆ ಎಂದರು. ಅಲ್ಲ, ಯಾಕಂದ್ರೆ ಈಗ ತಾರತಮ್ಯ ವಿಚಾರ ಅವನು ಹೇಳ್ತಾ ಇದ್ದಿರ್ತಾವ. ಈಗ ಅದೇ ವಿಚಾರಕ್ಕೆ ಹಿಂದಿನ ಹಳೆ ಸ್ಟೇಟ್ಮೆಂಟ್ ತೆಗೆದು ತೋರಿಸ್ಕೊಂಡ ನಾ ಏನು ವ್ಯತಿರಿಕ್ತವಾಗಿ ಮಾತಾಡಿದ್ರೆ ಹೇಳ್ಬಿಟ್ರಿ. ಯಾವುದು ಇರ್ತದೆ ಅದು ನೀತಿ ಆಯೋಗ ಇದೆ. ಇದು ಅಲ್ಲಿ ಹೋಗ್ಬೇಕಲ್ಲ, ಅಲ್ಲಿ ಒಂದು ಫೋರಮ್ ಇದೆ. ಆವಾಗದಿಂದ ನಾನು ಕಾಂಗ್ರೆಸ್ ಅಲ್ಲಿ ಇದ್ದಾಗ ತಾರತಮ್ಯ ಮಾಡೋಣ ನಾ ಇಂದು ಹೇಳಿರಲ್ಲ. ಎಲ್ಲಿ ಹೇಳಿ ತೆಗೆದು ತೋರಿಸು ನನ್ನ ಸ್ಟೇಟ್ಮೆಂಟ್ಸ್. ಈಗ ನಿನ್ನೆ ನೀವು ಹೇಳಿದ್ದೊಂದು ಭಾಳ ಚರ್ಚೆ ಆಗ್ತದೆ ಸರ್. ನನ್ನ ಜೊತೆ ವಾಪಸ್ ಬರ್ತಾರ ಇನ್ನೂ ಅನೇಕರು ಈಗ ನಂಗೆ ಅರ್ಥನಾಗಲ್ಲು. ಈಗ ನಮ್ಮ ಜೊತೆ ಇದ್ದಂಥ ಕಾರ್ಯ ಈ ಕಲಾನ ಮುಲ್ಲಾ ಇದ್ದಾನ, ನಮ್ಮ ರಾಯನಗೌಡರು ಇದ್ದಾರೆ, ಅವ್ರು ಬಿ ಜೆ ಪಿಯಲ್ಲಿ ಇದ್ರು ಮೊದಲು. ಅವ್ರು ಕಾಂಗ್ರೆಸ್ ಬಂದ್ರು, ನಾ ಬಂದ್ಬಿಡೆ. ಈಗ ಮತ್ತೆ ವಾಪಸ್ ಬರ್ತಾ ಇದ್ರು. ಎಲ್ಲ ಡಿಕ್ಲೇರ್ ಮಾಡಿದ ಒಂದು ಯಾವುದೋ ಪದಾಧಿಕ ಮಾಡಿದ್ರು. ಅವ್ರನ್ನ ಕಲಾನ ಮುಲ್ಲಾ ಡಿಕ್ಲೇರ್ ಮಾಡಿದ್ರು, ರಾಜೀನಾಮೆ ಕೊಟ್ಟರು. ಹಂಗಿನ್ನೂ ಭಾಳ ಜನ ರಾಜೀನಾಮೆ, ಸಿಂಧನೂರು ಇರ್ಬೋದು, ರಾಯಚೂರು ಇರ್ಬೋದು, ಅಥವಾ ಬಾಗಲಕೋಟೆ, ಬಿಜಾಪುರ, ಎಲ್ಲಿ ಮೈಸೂರಿನ ಹಿಡ್ಕೊಂಡು ಮತ್ತು ಚಾಮರಾಜನಗರ ಹಿಡ್ಕೊಂಡು ಎಲ್ಲೆಲ್ಲಿ ಈ ರೀತಿಯಾದಂಥ ಒಂದು ಡೈವರ್ಷನ್ ಆಗಿತ್ತು, ಆ ಲೀಡರ್ಸು, ಆ ಒಂದು ವೋಟರ್ಸ್ ಅವ್ರ ಬಗ್ಗೆ ನಾನು ಹೇಳಿದ್ದು. ಇನ್ನು ಅವ್ರು ಬೇರೆ ಬೇರೆ ಅರ್ಥ ಮಾಡ್ಕೊಂಡು ನಾ ಏನು ಮಾಡಲಿ? ಅಲ್ಲ ಸರ್, ಶೆಟ್ಟರ್ ಅವರು ಅದ್ರ ಈಗ ಮೊದಲು ಕಾಂಗ್ರೆಸ್ನಲ್ಲಿ ಇದ್ದಾಗ ಆಪರೇಷನ್ ಕೈ, ಈಗ ಬಿಜೆಪಿ ಹೋದ್ರೆ ಆಪರೇಷನ್ ಕಮಲ, ಈ ಥರದ್ದು ಯಾವ ಅಲ್ಲಿದ್ದಾಗ ಅಲ್ಲಿ ಇಲ್ಲಿದ್ದಾಗಲಿ ನಾನು ಯಾರು ಈಗೇನು ಇವ್ರಿಗೇನು ಒತ್ತಾಯ ಮಾಡಿದ್ದು, ನಾನು ಬಂದ್ಬಿಡಪ್ಪ ನೀವು ಕಲಂದು ನಾನು ಬಂದೇನೆ ಅಂತೀನಿ. ಅವ ಇಮಿಡಿಯೇಟ್ಲಿ ಅಲ್ಲಿ ನಾ ದಿಲ್ಲಿಗೆ ಸೇರಿ ಮರು ದಿವಸ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನಾ ಆಮೇಲೆ 2-3 ದಿವಸ ಬಿಟ್ಟು ಬಂದೆ. ನಾ ಯಾರಿಗೂ